ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ನಾಗರಾಜ್ ಮಾತಾಡ್ತಿದ್ದೀನಿ. ಇವತ್ತು ನಿಮ್ಮೆಲ್ಲರಿಗೂ ಒಂದು ಒಳ್ಳೆಯ ವಿಚಾರ ಹೇಳಬೇಕು ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಿಮ್ಮ ಮನೆಗಳಲ್ಲಿ ಗರ್ಭಿಣಿ ಹೆಂಗಸರು, ಅಕ್ಕ ತಂಗಿಯರು ಅಥವಾ ಹೆಂಡತಿ, ಸೊಸೆಯರು ಯಾರಾದ್ರು ಇದ್ದರೆ, ಈ ಗರ್ಭಿಣಿ ಹೆಂಗಸರು ಮತ್ತು ಅವ್ರಿಗೆ ಸಂಬಂಧಪಟ್ಟವರು ದಯವಿಟ್ಟು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಮಿಸ್ ಮಾಡದೆ ದಯವಿಟ್ಟು ನೋಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಯಾಕಂದರೆ ಇದರಿಂದ ನಿಮಗೆ ಬಹಳನೇ ಉಪಯೋಗ ಬರುತ್ತೆ. 100%. ಇವತ್ತಿನ ವಿಚಾರ ನಾನು ನಿಮ್ಮ ಹತ್ರ ಏನಪ್ಪ ಹೇಳೋದಂದರೆ, ಈ ನಾರ್ಮಲ್ ಡೆಲಿವರಿ ಅನ್ನೋದು ಇವತ್ತಿನ ಕಾಲದಲ್ಲಿ ತುಂಬಾ ಅಪರೂಪ ಆಗ್ಬಿಟ್ಟಿದೆ. ಹಿಂಗಾಗಿ ಅಂದರೆ ಮರೀಚಿಕೆ ಅಂತ ಹೇಳ್ತಾರೆ. ಮರೀಚಿಕೆ ಅಂತಂದರೆ ಜಿಂಕೆ ಅಂತ. ಈ ಕೈಗೆ ಸಿಗದಿರೋಂಥ ಜಿಂಕೆ ಥರ ಆಗ್ಬಿಟ್ಟಿದೆ ಈ ನಾರ್ಮಲ್ ಡೆಲಿವರಿ ಅನ್ನೋದು. ಹಾಗಾಗಿ ನಾವು ಒಂದು ಯೋಚನೆ ಮಾಡಬೇಕು. ಕಾಮನ್ ಸೆನ್ಸಲ್ಲಿ ಯೋಚನೆ ಮಾಡಿದ್ರೆ, ಹೆಣ್ಣು ಈ 50-100 ವರ್ಷಗಳಿಂದ ಮಕ್ಕಳಿಗೆ ಜನ್ಮ ಕೊಡ್ತಾ ಇಲ್ಲ. ಸಾವಿರಾರು ವರ್ಷಗಳಿಂದ ಹೆಣ್ಣು ಮಕ್ಕಳಿಗೆ ಜನ್ಮ ಕೊಡ್ತಾನೆ ಬಂದಿದ್ದಾಳೆ. ಆವತ್ತಿನ ಕಾಲದಲ್ಲಿ ಯಾವ ಆಸ್ಪತ್ರೆ ಕೂಡ ಇರಲಿಲ್ಲ, ಯಾವ ಮಾತ್ರೆಗಳು ಕೂಡ ಇರ್ತಿರಲಿಲ್ಲ. ಆವತ್ತಿನ ಕಾಲದಲ್ಲಿ ಹೆಣ್ಮಕ್ಳು ಮನೆಯಲ್ಲಿ ಹೊಲದಲ್ಲಿ ತುಂಬಾ ಕೆಲಸ ಮಾಡ್ತಿದ್ರು, ತುಂಬಾ ಆ್ಯಕ್ಟಿವ್ ಆಗಿರ್ತಿದ್ರು. ಯಾಕಂದರೆ ಅಷ್ಟೊಂದು ಕೆಲಸಗಳು ಇರ್ತಿತ್ತು, ಮತ್ತು ಮನಸ್ಸಿಗೆ ಒತ್ತಡ ಅನ್ನೋದು ಕಡಿಮೆ ಇರ್ತಿತ್ತು. ಯಾಕಂದರೆ ಜವಾಬ್ದಾರಿಗಳು ಗಂಡಿನ ಮೇಲೆ ಜಾಸ್ತಿ ಇರ್ತಿತ್ತು. ಯಾಕೆ ಅಂತಂದರೆ ಮುಖ್ಯವಾಗಿ ಆಸೆ ಅನ್ನೋದು ಭಾಳ ಕಮ್ಮಿ ಇತ್ತು, ವ್ಯಾಮೋಹ ಅನ್ನೋದು ಭಾಳ ಕಮ್ಮಿ ಇತ್ತು. ಆಮೇಲೆ ಈ ನ್ಯಾಯ, ನೀತಿ, ಧರ್ಮ ಅಂತ ಒಳ್ಳೆಯ ಮನಸ್ಸು, ಕೆಟ್ಟ ಆಲೋಚನೆಗಳಿಲ್ಲ, ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ. ಹಾಗೆ ಮನಸ್ಸಿಗೆ ಸ್ಟ್ರೆಸ್ಸು ಕೂಡ ಬಹಳ ಕಮ್ಮಿ ಇತ್ತು. ಇವತ್ತಿನ ಕಾಲ ಹಂಗಿಲ್ಲ, ಬದಲಾಗ್ಬಿಟ್ಟಿದೆ. ಆಮೇಲೆ ಅವತ್ತು ಆಹಾರನೇ ಔಷಧಿ ಎಲ್ಲನೂ. ಈಗ ಆವತ್ತಿನ ಕಾಲದಲ್ಲಿ ಹೆಣ್ಮಕ್ಳು ಏನು ಮಾಡೋದು, ಒಂದು ಒಳ್ಳೆ ಊಟ ಮಾಡೋರು, ಒಳ್ಳೆ ತರಕಾರಿ ತಿನ್ನೋರು, ಒಳ್ಳೆ ಕೆಲಸ ಮಾಡೋರು. ಊಟ ಆದಮೇಲೆ ಒಂದು ಒಳ್ಳೆ ಎಲೆ ಹಾಕೊಳ್ಳೋರು. ಈಗ ಎಲೆ ನಿಮಗೂ ಗೊತ್ತು ಎಷ್ಟು ಉಪಯೋಗಕ್ಕೆ ಬರುತ್ತೆ ಅಂತಂದರೆ, ಐರನ್ನು, ಕ್ಯಾಲ್ಶಿಯಮ್ಮು. ಇವತ್ತಿನ ಕಾಲದಲ್ಲಿ ಐರನ್, ಕ್ಯಾಲ್ಶಿಯಂ ಮಾತ್ರೆಗಳು ಕೊಡ್ತಾರೆ. ಆಗಿನ ಕಾಲದಲ್ಲಿ ಇವೆಲ್ಲ ಆಹಾರನೇ ಔಷಧಿ, ಆಹಾರದಲ್ಲೇ ಇದೆಲ್ಲ ತೊಗೊಂಬಿಡೋರು. ಇವತ್ತಿನ ಕಾಲದಲ್ಲಿ ಏನು ಮಾಡ್ತಾರೆ ಅಂದರೆ, ನೋಡಿ ನಿಮಗೆ ಒಂದು ಹೆಣ್ಣು ಗರ್ಭಿಣಿ ಇದೆ ಅಂದರೆ ತುಂಬ ಜನ ರೆಸ್ಟ್ ಮಾಡು, ನೀನು ರೆಸ್ಟ್ ಮಾಡು ಅಂತ ಹೇಳ್ತಾರೆ. ರೆಸ್ಟ್ ಮಾಡೋದು ಬಹಳನೇ ಒಂದು ಅಪಾಯ ಅಂತ ನಾನು ಹೇಳಲ್ಲ ಒಂದು ಲೆಕ್ಕಾಚಾರಕ್ಕೆ. ಯಾಕಂದರೆ ಇವತ್ತಿನ ಕಾಲದಲ್ಲಿ ದೇಹಕ್ಕೆ ರೆಸ್ಟ್ ಕೊಟ್ಬಿಟ್ಟು ಮನಸ್ಸಿಗೆ ತುಂಬಾ ಸ್ಟ್ರೆಸ್ಸು. ಇದು ಬಹಳ ಡೇಂಜರ್ ಇದೆ. ಯಾಕಂದರೆ ದೇಹಕ್ಕೂ ಒಂದು ಒಳ್ಳೆಯ ವ್ಯಾಯಾಮ ಇರಬೇಕು, ಒಂದು ಒಳ್ಳೆಯ ಕೆಲಸ ಇರಬೇಕು, ಮನಸ್ಸು ತುಂಬ ಪ್ರಶಾಂತವಾಗಿರಬೇಕು. ಉಲ್ಟಾ ಆಗ್ಬಿಡ್ತದೆ ಈಗ ಅಂಥ ಪರಿಸ್ಥಿತಿ. ಆಮೇಲೆ ಇವತ್ತಿನ ಕಾಲದಲ್ಲಿ ಮಕ್ಕಳನ್ನ ಹೊಟ್ಟೆಯೊಳಗೆ ಬರೀ ಮಾತ್ರೆಗಳಿಂದ ಅದು ಇದು ಕೊಟ್ಬಿಟ್ಟು ಆರೋಗ್ಯವಾಗಿರಬೇಕು ಅಂತ ಮೇಂಟೈನ್ ಮಾಡ್ತಾರೆ. ಆದರೆ ಆರೋಗ್ಯದ ಗುಟ್ಟು ನಿಮ್ಮ ಆಹಾರದಲ್ಲೇ ಇದೆ. ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದು ಬಹಳ ಮುಖ್ಯವಾದ ಅಂಶ. ಅಂದರೆ ಇವತ್ತಿನ ಕಾಲ ಹೆಂಗಿದೆ ಅಂದರೆ ಮೆಡಿಕಲ್ ಮಾಫಿಯಾ, ಇದು ಎಷ್ಟು ದೊಡ್ಡ ಮಾಫಿಯಾ ಅಂತ ಪ್ರತಿಯೊಬ್ಬರಿಗೂ ಗೊತ್ತು. ಮೆಡಿಕಲ್ ಮಾಫಿಯಾ ಅನ್ನೋದು ಬಹಳ ದೊಡ್ಡ ಮಾಫಿಯಾ ಇದು. ಆವತ್ತಿನ ಕಾಲದಲ್ಲಿ ಬಿ ಪಿ ಶುಗರೇ ಇರ್ತಿರಲಿಲ್ಲ. ಇವತ್ತಿನ ಕಾಲದಲ್ಲಿ 100ಕ್ಕೆ 70 ಜನಗಳಿಗೆ ಬಿ ಪಿ ಶುಗರು, ಅದಕ್ಕೊಂದಷ್ಟು ಮಾತ್ರೆಗಳು. ಆ ಮಾತ್ರೆ ನುಂಗಿದ್ರೆ ಮತ್ತಿನ್ನೊಂದಷ್ಟು ಥರ ಕಾಯಿಲೆಗಳು. ಈ ಮೆಡಿಕಲ್ ಮಾಫಿಯಾದಲ್ಲಿ ಇದು ಕೂಡ ಒಂದು. ಇದು ಎಷ್ಟು ಡೇಂಜರ್ ಅಂತಂದರೆ, ಮೆಡಿಕಲ್ ಮಾಫಿಯಾ ಅಷ್ಟು ದೊಡ್ಡ ಡೇಂಜರಾಗಿ ಬೆಳೆದುಬಿಟ್ಟಿದೆ. ದೊಡ್ಡ ಅಡ್ವರ್ಟೈಸ್ಮೆಂಟ್ಗಳು ಕೊಡ್ತಾರೆ. ಅವ್ರ ಅಡ್ವರ್ಟೈಸ್ಮೆಂಟ್ ನೋಡಿದ್ರೆ ನಾನು ಹೋಗಿ ಹಾಸ್ಪಿಟ್ಲಿಗೆ ಸೇರಿಸ್ಬಿಡ್ಬೇಕಪ್ಪ ಅನಿಸುತ್ತೆ. ದೊಡ್ಡ ಹಾಸ್ಪಿಟಲ್ಲು, ದೊಡ್ಡ ಅಡ್ವರ್ಟೈಸ್ಮೆಂಟ್ಗಳು, ಒಳ್ಳೆ ಬಣ್ಣದ ಅಡ್ವರ್ಟೈಸ್ಮೆಂಟ್ಗಳು, ಅದನ್ನೆಲ್ಲ ನೋಡಿದ್ರೆ ನಾನು ಹಾಸ್ಪಿಟ್ಲಿಗೆ ಸೇರಿಸ್ಬಿಟ್ಟು ನನ್ನ ಮಗುನ ಈ ಥರ ಆದರೆ ಅಲ್ಲಿ ಸೇಫ್ಟಿ ಅಂತ ನಾವು ಅಂದ್ಕೊತೀವಿ. ಅಲ್ಲಿ ಮಾಡೋದೇ ಅವರು ದುಡ್ಡು ಮಾಡೋಕ್ಕೋಸ್ಕರ ಇವೆಲ್ಲ ಅವರು ಬಲೆ ಎಣ್ಕೊಂಡು ಕೂತಿರ್ತಾರೆ. ಆ ಥರ ಮಾಫಿಯಾ ಆಗಿಬಿಟ್ಟಿದೆ ಮೆಡಿಕಲ್ ಮಾಫಿಯಾ. ಇದ್ರ ಬಗ್ಗೆ ನೀವು ತಿಳ್ಕೊಳ್ಳಿ ದಯವಿಟ್ಟು. ಆಮೇಲೆ ಇನ್ನೊಂದು ಮುಖ್ಯ ಅಂದರೆ, ನಾವು ಈ ವ್ಯವಸ್ಥೆಗೆ ತುಂಬಾ ಅಡ್ಜಸ್ಟ್ ಆಗ್ತಾ ಹೋಗ್ಬಿಟ್ಟಿದ್ದೀವಿ. ಯಾಕಂದರೆ ನಾವು ಏನು ಅಂದ್ಕೊತೀವಿ ಅಂತಂದರೆ, ಆವತ್ತಿನ ಕಾಲನೇ ಬೇರೆ, ಇವತ್ತಿನ ಕಾಲನೇ ಬೇರೆ. ಆವತ್ತಿನ ಜನಗಳು ಹಂಗಿದ್ರು, ಇವತ್ತಿನ ಜನಗಳು ಹೆಂಗಿದ್ವಿ, ಆವತ್ತಿನ ಫುಡ್ಡೇ ಬೇರೆ ಥರ ಇದೆ, ಇವತ್ತಿನ ಫುಡ್ಡೇ ಬೇರೆ ಇದೆ ಅಂತ. ಅದೆಲ್ಲ ಸತ್ಯನೇ. ಆದರೆ ಒಂದು ನಾವು ತಿಳ್ಕೊಬೇಕು, ಅವತ್ತಿಗೆ ಬುದ್ಧ ಹೇಳಿದ ಮಾತು ಆಸೆ ದುಃಖಕ್ಕೆ ಮೂಲ ಅಂತ. ಇವತ್ತು ಅದಕ್ಕೆ ಅದು ನಡೀತಾನೆ ಇದೆಯಲ್ವ. ಕೆಲವು ಥಿಯರಿಗಳು ಸುಳ್ಳಾಗೋದಿಲ್ಲ.
ಅಂದರೆ ಮನಸ್ಸು ಅನ್ನೋದೇ ಹಾಗೆ. ನಾನು ನಿಮಗೆ ಎಕ್ಸಾಂಪಲ್ಸ್ ಕೊಡ್ತಾ ಹೇಳ್ತೀನಿ. ಮುಖ್ಯವಾಗಿ ನಾನು ಹೇಳೋದಂದರೆ ಈ ಸಿಜೇರಿಯನ್ನು ಬಹಳ ಡೇಂಜರ್. ಯಾಕಂದರೆ ಇದ್ರ ಅಪಾಯ ನಿಮಗೆ ಸಡನ್ನಾಗಿ ಯಾರಿಗೂ ಗೊತ್ತಾಗೋದಿಲ್ಲ. ಆದರೆ ಅದು ತುಂಬ ಹೋಗ್ತಾ ಹೋಗ್ತಾ ಅದು ಒಂಥರ ಸ್ಲೋ ಪಾಯ್ಸನ್ ಥರ ಅದು ಕೊಡೋವಂಥ ಹಿಂಸೆ ಅದ್ರ ಮೇಲೆ ಯಾರಿಗೂ ಗೊ ಇದರಿಂದ ಅಂತ ಗೊತ್ತಾಗೋದಿಲ್ಲ. ಆ ರೀತಿ ಹಿಂಸೆ ಆಗುತ್ತೆ. ನೀವು ಸಾಮಾನ್ಯ ನೋಡ್ತಾ ಇರ್ತೀರ. ಈ ಸಿಜೇರಿಯನ್ ಆಗಿದ್ದ ಹೆಣ್ಮಕ್ಳುಗಳಿಗೆ ನಿಮಗೆಲ್ಲ ಗೊತ್ತಿರುತ್ತೆ. ಸಿಜೇರಿಯನ್ ಮಾಡುವಾಗ ಅವರು ಸೊಂಟಕ್ಕೆ ಒಂದು ಇಂಜೆಕ್ಷನ್ ಕೊಡ್ತಾರೆ. ಅದು ಮರಗಟ್ಟಬೇಕು ಅಂತೇಳಿ. ಅದು ಬೆನ್ನು ಉರಿಗೆ ಸರಿಯಾಗಿ ಕೊಡ್ತಾರೆ. ಈ ಬೆನ್ನು ಉರಿ ಅನ್ನೋದು ಎಷ್ಟು ಬಹಳ ಮುಖ್ಯವಾದದ್ದಂತ ನಿಮಗೆಲ್ಲ ಚೆನ್ನಾಗೇ ಗೊತ್ತು. ಅಂದರೆ ಬೆನ್ನು ಉರಿ ನಮ್ಮ ಸೊಂಟದಿಂದ ಹಿಡಿದು ತಲೆವರೆಗೂ ಕನೆಕ್ಟ್ ಆಗಿರುತ್ತೆ. ಅದರಿಂದ ಕಾಲ್ವರೆಗೂ ಕನೆಕ್ಟ್ ಆಗಿರುತ್ತೆ. ಇದು ಎಷ್ಟು ಬಹಳ ಮುಖ್ಯವಾದದ್ದಂದರೆ ಈ ಬೆನ್ನೂರಿಗೆ ಇಂಜೆಕ್ಷನ್ ಕೊಡ್ತಾರೆ. ಅದರಿಂದ ತುಂಬಾ ಸೊಂಟ ನೋವು ಅನುಭವಿಸ್ತಾಳೆ ಮುಂದಕ್ಕೆ. ಈ ಸೊಂಟ ನೋವು ಒಂದೇ ಅಲ್ಲ, ಬೆನ್ನು ನೋವು, ಕತ್ತು ನೋವು, ತಲೆನೋವು, ಕಣ್ಣು ನೋವು, ಮೈಗ್ರೇನು, ಕಾಲು ಸೆಳೆತ ಇದೆಲ್ಲ ಸ್ಟಾರ್ಟ್ ಆಗುತ್ತೆ. ಅದಷ್ಟೇ ಅಲ್ಲ, ಮತ್ತು ಡೆಲಿವರಿ ಮಾಡೋ ಟೈಮಲ್ಲಿ ಹೊಟ್ಟೆ ಕುಯ್ತಾರೆ. ಹೊಟ್ಟೆ ಕುಯ್ದಾಗ ಆಗಿನ ಕಾಲದಲ್ಲಿ ಬಾಣಂತನದಲ್ಲಿ ನಿಮಗೆಲ್ಲ ಗೊತ್ತು ಚೆನ್ನಾಗಿ, ಬಟ್ಟೆ ಕಟ್ತಿದ್ರು. ನಾರ್ಮಲ್ ಡೆಲಿವರಿ ಆದರೆ ಬಟ್ಟೆ ಕಟ್ಬೋದು. ಏನಕ್ಕಂದರೆ ಗರ್ಭಿಣಿ ಆಗಿದ್ದಾಗ ಹೊಟ್ಟೆ ಎಕ್ಸ್ಪ್ಯಾಂಡ್ ಆಗಿರುತ್ತೆ. ಮತ್ತು ನಾರ್ಮಲ್ ಪೊಸಿಷನ್ ಬರಬೇಕು ಅಂತ ಬಟ್ಟೆ ಕಟ್ತಿದ್ರು. ಆದರೆ ಸಿಜೇರಿಯನ್ ಆಪ್ರೇಷನ್ ಮಾಡಿಸ್ಕೊಂಡಾದ್ಮೇಲೆ ಎಲ್ಲಿ ಬಟ್ಟೆ ಕಟ್ಟೋಕ್ಕಾಗೋದಿಲ್ಲ. ಬಟ್ಟೆ ಕಟ್ಟದೆ ಬಿಟ್ಟರೆ ಅದೇನಾಗ್ತದಂದರೆ ಕರುಳುಗಳೆಲ್ಲ ಹಂಗೆ ದಪ್ಪ ದಪ್ಪ ಇರುತ್ತೆ. ಕರುಳು ದಪ್ಪ ಹೆಣ್ಣಿನ ಸೌಂದರ್ಯ ಹೋಗ್ಬಿಡುತ್ತೆ. ಹೆಣ್ಣಿನ ಸೌಂದರ್ಯ ಜೊತೆಗೆ ದೊಡ್ಡ ಆರೋಗ್ಯನೇ ದೊಡ್ಡ ಅನಾಹುತ ಆಗ್ಬಿಡುತ್ತೆ. ಯಾಕಂದರೆ ಈ ಪೀರಿಯಡ್ ಸಮಸ್ಯೆಗಳು, PCOD ಕಾಯಿಲೆಗಳು, ಥೈರಾಯ್ಡ್ ಪ್ರಾಬ್ಲಮ್ಗಳು ಇನ್ನೂ ಬೇಜಾನಿದೆ ಅದರಲ್ಲಿ. ಆ ಥರ ಕಾಯಿಲೆಗಳೆಲ್ಲ ಸ್ಟಾರ್ಟ್ ಆಗಿಬಿಡ್ತವೆ. ಅದಕ್ಕೆಲ್ಲ ದುಡ್ಡು ಸುರಿಯೋದು ನೀವೇನೆ. ದಯವಿಟ್ಟು ಇದ್ರ ಬಗ್ಗೆ ಹುಷಾರಾಗಿರಿ. ಇನ್ನು ಮಗುವಿನ ವಿಚಾರಕ್ಕೆ ಬಂತಂದರೂ ಇನ್ನು ಹೇಳಂಗೆ ಇಲ್ಲ. ಮಗುವಿನ ಈ ರೋಗ ನಿರೋಧಕ ಶಕ್ತಿ ಅನ್ನೋದು ಬಹಳ ಮುಖ್ಯ. ಒಂದು ಮನುಷ್ಯನಿಗಾಗಲಿ, ಯಾರಿಗಾಗಲಿ, ಮಗುಗಾಗಲಿ, ಮನುಷ್ಯನಿಗಾಗಲಿ ಈ ಜೀರ್ಣಕ್ರಿಯೆ, ರೋಗ ನಿರೋಧಕ ಶಕ್ತಿ ಅನ್ನೋದು ಬಹಳನೇ ಮುಖ್ಯ ಆಗಿರುತ್ತೆ. ಈ ಸಿಜೇರಿಯನ್ ಮಕ್ಕಳುಗಳಿಗೆ ಆಪ್ರೇಷನ್ ಮಾಡಿ ತೆಗೆಯೋದ್ರಿಂದ ಆ ರೋಗ ನಿರೋಧಕ ಶಕ್ತಿ 50% ಅಂತಂದರೆ ತಾಯಿ ಗರ್ಭದಲ್ಲಿ ಏನು ರೋಗ ನಿರೋಧಕ ಶಕ್ತಿ ಬಂದಿರುತ್ತೆ, ತಾಯಿ ಎದೆಹಾಲಲ್ಲಿ ಏನು ರೋಗ ನಿರೋಧಕ ಶಕ್ತಿ ಬರುತ್ತೆ ಅಷ್ಟು ಮಾತ್ರ ಉಳ್ಕೊಳ್ಳುತ್ತೆ. ಆದರೆ ಆ ಮಗುವಿನ ಸೆಲ್ಫ್ ಪವರ್ ಅನ್ನೋದು, ರೋಗ ನಿರೋಧಕ ಶಕ್ತಿ ಅದು ಸಿಗೋದಿಲ್ಲ. ಯಾಕಂದರೆ ಅದು ಗರ್ಭದ್ವಾರದಿಂದ ಬಂದರೆ ಕಷ್ಟಪಟ್ಟು ಅದಕ್ಕೆ ಅದು ಬರುತ್ತೆ. ಅದು ಯಾವಾಗ ಆಪ್ರೇಷನ್ ಮಾಡಿ ಬಂದಾಗ ಅದಕ್ಕೆ ಆ ರೋಗ ನಿರೋಧಕ ಶಕ್ತಿ ಭಾಳ ಕಮ್ಮಿ ಆಗಿಬಿಡುತ್ತೆ. ಜೀರ್ಣಶಕ್ತಿ ಭಾಳ ಕಮ್ಮಿ ಆಗಿಬಿಡುತ್ತೆ. ಮುಖ್ಯವೆಂದರೆ ನೀವು ಯಾವಾಗಲೂ ಈ ಸಿಜೇರಿಯನ್ ಮಕ್ಕಳಿಗೆ ನೋಡಿ, ನೀವು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಬರಬೇಕು. ಆಸ್ಪತ್ರೆಗೆ ಒಂದು ಸಣ್ಣ ಪುಟ್ಟ ವಾತಾವರಣದಲ್ಲಿ ವೇರಿಯೇಷನ್ ಆಗಲಿ, ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಬರಬೇಕು. ಇಂಜೆಕ್ಷನ್ನು, ಆ ಟಾನಿಕು, ಆ ದುಡ್ಡು ಕಷ್ಟ, ದುಡ್ಡು ನಷ್ಟ ಆಗೋದೊಂದೇ ಅಲ್ಲ, ನಿಮಗೆ ಆ ಮಗು ಹಿಂಸೆ, ನಿಮಗೂ ಹಿಂಸೆ, ಇದೆಲ್ಲ ಬೇಡ. ಆಮೇಲೆ ನಾನು ಮುಖ್ಯವಾಗಿ ಏನಂದರೆ ಆ ಮಗುವಿಗೆ ನೋಡಿ, ನೀವು ಎಷ್ಟೋ ಸಿಜೇರಿಯನ್ ಮಕ್ಕಳುಗಳಿಗೆ ನೀವು ಅಬ್ಸರ್ವ್ ಮಾಡಿ, ಅವ್ರಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ಲ ಅಂತಂದರೆ ಈ ಎಷ್ಟೋ ವಯಸ್ಸಾದ್ಮೇಲೆ ಬರೋಂಥ ಕಾಯಿಲೆಗಳು ಚಿಕ್ಕ ಚಿಕ್ಕ ವಯಸ್ಸಿಗೆ ಬಂದ್ಬಿಡುತ್ತೆ. ಇದೆಲ್ಲ ದೊಡ್ಡ ದೊಡ್ಡ ಸಮಸ್ಯೆಗಳಿದೆ. ಬಟ್ ಇದೆಲ್ಲ ಸೃಷ್ಟಿಯಾಗೋದು ಇದರಿಂದನೇ. ಇದೆಲ್ಲ ದೊಡ್ಡ ಮೆಡಿಕಲ್ ಮಾಫಿಯಾ, ಯಾರಿಗೂ ಗೊತ್ತಾಗೋದಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರನೇ ನಿಮ್ಮ ಗರ್ಭಿಣಿ ಹೆಂಗಸರುಗಳನ್ನ ದಯವಿಟ್ಟು ನಾರ್ಮಲ್ ಡೆಲಿವರಿ ಮಾಡ್ಕೊಳ್ಳಿ ಅಂತ ಈ ಮೂಲಕ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಸುಮ್ಮನೆ ನಿಮ್ಮ ದುಡ್ಡುಗಳು ತುಂಬ ಆರೋಗ್ಯ ಹಾಸ್ಪಿಟ್ಲಿಗೋಸ್ಕರ ನಷ್ಟ ಆಗೋವಂಥದ್ದು. ಯಾಕಂದರೆ ಹಗಲು ರಾತ್ರಿ ಅಂತ ನೋಡಿದ್ರೆ ನೀವು ಹೆಂಡತಿ ಮಕ್ಳಿಗೋಸ್ಕರ ದುಡಿತೀರ. ಆದರೆ ಈ ವಿಚಾರದಲ್ಲಿ ಮಾಡಿಬಿಟ್ಟು ಇದೆಲ್ಲ ಹಿಂಸೆ ಪಡ್ತಾ ಇರ್ತೀರ. ಅದಕ್ಕೋಸ್ಕರನೇ ನಾನು ನಿಮ್ಗೆ ಹೇಳೋದಂದ್ರು, ಇದ್ರ ಬಗ್ಗೆ ಸ್ವಲ್ಪ ತಲೆ ಕೆಡಿಸ್ಕೊಂಡೆ ನೀವು ಬಿಟ್ಟರೆ ನಿಮ್ಗೆ ಈ ಮತ್ತೆ ಬಾಧಿಸ್ತಾನೆ ಹೋಗ್ತಾ ಇರುತ್ತೆ. ದಯವಿಟ್ಟು ಇದ್ರ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗಿನ ಡಾಕ್ಟ್ರುಗಳು ಹೆಂಗಿದ್ದಾರೆ ಅಂದರೆ, ನಿಮಗೆ ಗೊತ್ತು ಈಗಿನ ವ್ಯವಸ್ಥೆ ಹೆಂಗಿದೆ ಅಂದರೆ, ಎಜುಕೇಷನ್ನೇ ದೊಡ್ಡ ಬಿಸ್ನೆಸ್ ಆಗಿಬಿಟ್ಟಿದೆ. ಆಮೇಲೆ ಡಾಕ್ಟ್ರುಗಳು 90% ವೈದ್ಯೋ ನಾರಾಯಣೋ ಹರಿ ಅಂತ ಅವತ್ತಿನ ಕಾಲದಲ್ಲಿ ಹೇಳ್ತಿದ್ರು. ಅದೇ 90% ಡಾಕ್ಟ್ರುಗಳು ಇವತ್ತು ದೇವರಾಗಿ ಉಳಿದಿಲ್ಲ. ಆಮೇಲೆ ನಮಗೂ ವಿಧಿ ಇಲ್ಲ, ಬುದ್ಧಿ ಇಲ್ಲ. ವಿಧಿ ಇಲ್ಲದೆ ನಾವು ಹಂಗೆ ಈ ವ್ಯವಸ್ಥೆಗೆ ಒಗ್ಕೊಂಡ್ಬಿಟ್ಟಿದ್ದೀವಿ ನಾವು. ಅದೊಂದು ದೊಡ್ಡ ಸಮಸ್ಯೆ.
ಹಂಗಂತ ನಾವು ಅವ್ರನ್ನ ಬ್ಲೇಮ್ ಮಾಡ್ತಾ ಕೂತ್ಕೊಳ್ಳೋದು ಮೂರ್ಖತನ ಆಗಿಬಿಡುತ್ತೆ. ನಾವು ನಮ್ಮ ಎಚ್ಚರದಲ್ಲಿ ನಾವಿರಬೇಕು. ಅದು ಬಹಳ ಬುದ್ಧಿವಂತಿಕೆ ಅಂತ ನನ್ನ ಅಭಿಪ್ರಾಯ. ದಯವಿಟ್ಟು ನಿಮ್ಮ ಎಚ್ಚರದಲ್ಲಿ ನೀವು ಇರೋದ್ಕಲ್ಲಿ ನೀವಿರಿ. ದಯವಿಟ್ಟು ನಿಮ್ಮ ಎಚ್ಚರಿಕೆಯಿಂದ ನೀವು ನಾರ್ಮಲ್ ಡೆಲಿವರಿ ಮಾಡಿಕೊಂಡು ಒಂದು ಬಹಳ ಒಂದು ಒಳ್ಳೆ ಜೀವನನ ನೀವು ಪಡ್ಕೊಳ್ಳಿ ಅಂತ ನಾನು ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ ನಾನು ನಿಮ್ಗೊಂದು ಒಳ್ಳೆ ಮಾತು ಹೇಳ್ತೀನಿ. ಅಂದರೆ ಹಳ್ಳಿ ಮಾತಲ್ಲಿ ಅವತ್ತು ಹೇಳ್ತೀರಿ ಏನಂದರೆ, ಪಾಪಿ ಪಿಂಡ ಹೊಟ್ಟೆಯಲ್ಲಿ ಬೆಳೀತು, ಪುಣ್ಯವಂತ ಮಕ್ಕಳು ಬೀದಿಲಿ ಬೀಳಿದ್ರಂತ. ಎಷ್ಟು ಅರ್ಥಗರ್ಭಿತವಾಗಿದೆ ನೋಡಿ ಈ ಮಾತು. ಯಾಕೆಂದರೆ ಮಕ್ಕಳನ್ನು ಹೊಟ್ಟೆಯಲ್ಲಿ ಬೆಳೆಸೋದು ಅವೈಜ್ಞಾನಿಕ. ಅವತ್ತಿನ ಕಾಲದಲ್ಲಿ ಸುಲ್ಗಿತ್ತಿರು ಡೆಲಿವರಿ ಮಾಡ್ತಾಯಿದ್ರು. ಅವತ್ತಿನ ಕಾಲದಲ್ಲಿ ಮಗು ಹೊಟ್ಟೆಯಲ್ಲಿ ದಪ್ಪ ಆಯ್ತಂದರೆ, ಯಾರ್ದು ಗರ್ಭಿಣಿಯರು ಸೋಮಾರಿತನದಿಂದ ಮಗು ಹೊಟ್ಟೆಯೊಳಗಡೆ ದಪ್ಪ ಮಾಡ್ಕೊಂಡ್ರೆ ತಾಯಿ ಮಗು ಜೀವಕ್ಕೆ ಇಬ್ಬರಿಗೂ ಅಪಾಯ ಆಗ್ತಿತ್ತು. ಅದಕ್ಕೋಸ್ಕರ ಈ ಮಾತು ಹೇಳಿರೋದು, ಮಗು ಪಾಪಿಪಿಂಡ ಹೊಟ್ಟೆಲಿ ಬೆಳೆದು ಪುಣ್ಯವಂತ ಮಕ್ಕಳು ಬೀದಿಲಿ ಬೆಳೆದ್ರಂತ. ಆದರೆ ಇವತ್ತಿನ ಕಾಲದಲ್ಲಿ ಈ ಥರ ವ್ಯವಸ್ಥೆ ನಮಗೆ ಈ ಮೆಡಿಕಲ್ ವ್ಯವಸ್ಥೆ ಎಲ್ಲ ಇಲ್ಲದಂದರೆ ನಾವು ಇವತ್ತು ಅದನ್ನು ಫಾಲೋ ಮಾಡ್ತೀವಿ. ಆದರೆ ಇವತ್ತು ಎಲ್ಲ ಟೆಕ್ನಾಲಜಿ ಚೆನ್ನಾಗಿ ಬೆಳೆದು ಬಿಟ್ಟಿದೆ ಅಂದ್ಬಿಟ್ಟು ನಾವು ಇದನ್ನು ಫಾಲೋ ಮಾಡೋದು ಬಿಟ್ಬಿಡ್ತೀವಿ. ಇವತ್ತು ಏನು ಮಗು ಡೆಲಿವರಿ ಆಗಿದ್ರೆ ಆಪ್ರೇಷನ್ ಬಿಡೋದಂದರೆ ಅದು ಎಷ್ಟು ಡೇಂಜರ್ ಅಂತ ನೀವು ಕರೆಕ್ಟ್ ಯೋಚನೆ ಮಾಡಿ ನೋಡಿ ಸೂಕ್ಷ್ಮವಾಗಿ. ಭಾಳ ಡೇಂಜರ್ ಅದು. ಅದಕ್ಕೋಸ್ಕರ ನಾನು ಹೇಳೋದು, ಪಾಪಿ ಪಿಂಡನ ಹೊಟ್ಟೆಯಲ್ಲಿ ಬೆಳೆಸೋದು ಭಾಳ ಡೇಂಜರು. ಮಗುನ ಹೊಟ್ಟೆಯಲ್ಲಿ ಬೆಳೆಸ್ಬಾರ್ದು. ಇದೊಂದು ಕಾಮನ್ ಸೆನ್ಸು. ಇದು ಕಾಮನ್ ಸೆನ್ಸ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಆಗಿನ ಕಾಲದಲ್ಲಿ ದಡ್ಡರಾಗಿದ್ದರು ಅವ್ರಿಗೆ ಗೊತ್ತಿತ್ತು. ಈಗಿನ ಕಾಲದಲ್ಲಿ ವಿದ್ಯಾವಂತರಾಗಿದ್ದರು ಇದ್ರಿಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ಹೇಳೋದು, ನಾನೇ ನಿಮಗೆ ಈ ಟಿಪ್ಸ್ ಹೇಳ್ಬೇಕಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕೆಂದರೆ ವ್ಯವಸ್ಥೆನ ನಾವು ಬದಲಾಯಿಸೋಕ್ಕೆ ಖಂಡಿತ ಸಾಧ್ಯ ಆಗೋದಿಲ್ಲ. ಅದು ದೊಡ್ಡ ಚಾಲೆಂಜ್. ಅದೆಲ್ಲ ನಮ್ಮ ಕೈಲಿ ಆಗದಿರೋ ಕೆಲಸ. ವ್ಯವಸ್ಥೆನ ನಾವು ಬದಲಾಯಿಸೋಕ್ಕೆ ಆಗೋದಿಲ್ಲ. ನಮ್ಮನ್ನು ನಾವು ಬದಲಾಯಿಸ್ಕೊಳ್ಳೋಣ. ಅದಕ್ಕೆ ಏನಕ್ಕಂದರೆ ನಾನು ನಿಮ್ಗೆ ಹೇಳಿದೆಂದರೆ, ಅವತ್ತಿಗೂ ಶ್ರೀಕೃಷ್ಣ ಹೇಳಿದ್ದೇನು, ಯದ್ಭಾವಂ ತದ್ಭವತಿ ಅಂತ. ಅದು ಇವತ್ತು ನಡೆದೇ ನಡೆಯುತ್ತೆ. ಯಾಕೆಂದರೆ ನಮ್ಮ ಮನಸ್ಸು ಹೆಂಗಿರುತ್ತೆ ಅದೇ ರೀತಿ ನಮ್ಮ ಜೀವನ ಇರುತ್ತೆ ಅನ್ನೋದು ಬಹಳ ಅರ್ಥಗರ್ಭಿತವಾದ ಮಾತಿದು. ಶ್ರೀಕೃಷ್ಣ ಸುಭದ್ರೆಗೆ ಏನು ಹೇಳಿದೆ ಅಂದರೆ, ಸುಭದ್ರೆ ಗರ್ಭಿಣಿ ಆಗಿದ್ದಾಗ ಮಗುವನ್ನು ಯಾವ ರೀತಿ ತರಬೇತಿ ಕೊಡೋದು ಅಂತ ಶ್ರೀಕೃಷ್ಣ ಹೇಳ್ಕೊಟ್ಟಿದ್ದ ಸುಭದ್ರೆಗೆ. ಅದೇ ರೀತಿ ಅಭಿಮನ್ಯುಗೆ ಸುಭದ್ರೆ ಗರ್ಭಾವಸ್ಥೆಯಲ್ಲೇ ತರಬೇತಿ ಕೊಟ್ಟಿದ್ಲು. ಅದೇ ರೀತಿ ಚುರುಕಾಗಿದ್ದ ಅಭಿಮನ್ಯು. ಇದು ಯಾವತ್ತೂ ಸುಳ್ಳಾಗೋದಿಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ನೀವು. ಯಾಕಂದರೆ ನಿಮ್ಮ ಮಗು ಅನ್ನೋದಿದೆಯಲ್ಲ, ನಿಮ್ಮ ಮನಸ್ಸಿನ ಪ್ರತಿಬಿಂಬ ಅದು. ಇದು ನಿಮ್ಮ ಮನಸ್ಸೇ ಮಗುವಾಗಿ ಪರಿವರ್ತನೆ ಆಗೋದು. ಇದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದು ಸತ್ಯ, 100% ಸತ್ಯ. ಇದು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿದೆ. ನಿಮ್ಮ ಮನಸ್ಸೇ ಮಗು. ಹಾಗೆ ಆರೋಗ್ಯದಲ್ಲಿ ನಮ್ಮ ಆಯುರ್ವೇದದಲ್ಲಿ ಹೇಳಿದರೆ, ಪ್ರಿಕಾಷನ್ ಈಸ್ ಬೆಟರ್ ದನ್ ಕ್ಯೂರ್. ಅಂದರೆ ಕಾಯಿಲೆ ಬರೋದಕ್ಕಿಂತ ಮೊದಲು ಕಾಯಿಲೆ ಬರದಿರೋ ಹಾಗೆ ನೋಡ್ಕೊಳ್ಳೋದು ಬಹಳ ಉತ್ತಮವಾದ ಕೆಲಸ ಅಂತ. ಆಮೇಲೆ ಆಯುರ್ವೇದದಲ್ಲಿ ಏನು ಹೇಳಿದ್ದಾರೆ ಅಂದರೆ, 70% ಆರೋಗ್ಯ ಮನಸ್ಸಲ್ಲೇ ಇದೆ ಅಂತ ಹೇಳಿದ್ದಾರೆ. ಇದನ್ನು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಯಾಕಂದರೆ ನಿಮ್ಮ ಆರೋಗ್ಯ ನಿಮ್ಮ ಮನಸ್ಸಲ್ಲೇ ಇರುತ್ತೆ. ನೀವು ಒಂದು ಒಳ್ಳೆ ಆರೋಗ್ಯವಾಗಿತ್ತಂದರೆ ನಿಮ್ಮ ಮಗು 100% ಆರೋಗ್ಯವಾಗಿ ಇದ್ದೇ ಇರುತ್ತೆ. ಅದರಲ್ಲಿ 100ಕ್ಕೆ 100% ಡೌಟೇ ಇಲ್ಲ. ನೀವು ಆರೋಗ್ಯ ಇತ್ತಂದರೆ ನಿಮ್ಮ ಮಗು ಆರೋಗ್ಯ ಇದ್ದೇ ಇರುತ್ತೆ. ಈ ನಿಮ್ಗೇನಾದ್ರೂ ಕಾಯಿಲೆ ಐತಂದರೆ ನೀವು ಅದನ್ನ ಬೇಕಾದ್ರೆ ಹಾಸ್ಪಿಟಲ್ ತೋರಿಸ್ಕೊಳ್ಳೋದು ಬಹಳ ಮುಖ್ಯ. ನೀವು ಆರೋಗ್ಯವಾಗಿತ್ತಂದರೆ ನಿಮ್ಮ ಮಗು 100% ಆರೋಗ್ಯವಾಗಿ ಇದ್ದೇ ಇರುತ್ತೆ. ಇದರಲ್ಲಿ ಯಾವುದೇ ಥರ ಡೌಟ್ ಪಡೋ ಹಾಗೆ ಇಲ್ಲ. ಹಂಗಿದೆ. ನಾನು ಹೇಳೋದಂತಂದರೆ ನೋಡಿ, ಸುಭದ್ರೆನ ನೀವು ಫಾಲೋ ಮಾಡಿ ದಯವಿಟ್ಟು. ನಿಮ್ಮ ಮಕ್ಕಳನ್ನ ಹೊಟ್ಟೆ ಗರ್ಭಾವಸ್ಥೆಯಲ್ಲೇ ನೀವು ಅದನ್ನು ಒಳ್ಳೆ ಮಗುವಾಗಿ ಅದನ್ನು ಬದಲಾಯಿಸ್ಕೊಳ್ಳಿ, ಬೆಳೆಸ್ಕೊಳ್ಳಿ. ಅದಕ್ಕೋಸ್ಕರ ನೀವು ಏನು ಚುರುಕಾಗಿರಬೇಕು. ಒಂದು ಒಳ್ಳೆ ಆರೋಗ್ಯ ಬೇಕಂದ್ರೆ ಒಳ್ಳೆ ತರಕಾರಿ ತಿನ್ನಿ, ಒಂದು ಒಳ್ಳೆ ಕೆಲಸ ಮಾಡಿ. ಆದಷ್ಟು ಎಷ್ಟಾದ ಅಷ್ಟು ಕೆಲಸ ಮಾಡಿ ಚೆನ್ನಾಗಿ. ಸೋಮಾರಿತನ ಬೇಕಾಗಿಲ್ಲ. ಆರೋಗ್ಯವಾಗಿರಿ. ಆಮೇಲೆ ಚುರುಕಾಗಿರಿ. ಒಳ್ಳೆ ಚಟುವಟಿಕೆಯಿಂದಿರಿ. ತರಕಾರಿ ಪಲ್ಯಗಳೆಲ್ಲ ಚೆನ್ನಾಗಿ ತಿನ್ನಿ. ಆಮೇಲೆ ಎಷ್ಟು ಸಾಧ್ಯವಾದಷ್ಟು ಏನು ಆಟ ಆಡೋಕ್ಕಾಗುತ್ತೋ ಅದನ್ನು ಆಡ್ತಾಯಿರಿ. ಮನೋರಂಜನೆ ಆಗಿರಿ. ಆಮೇಲೆ ಒಂದು ಒಳ್ಳೆ ಯೋಚನೆ ಮಾಡಿ. ಒಳ್ಳೆ ಮನಃಶಾಂತಿ ಇಟ್ಕೊಳ್ಳಿ, ಒಳ್ಳೆ ಪ್ರಶಾಂತತೆ ಇಟ್ಕೊಳ್ಳಿ, ತಾಳ್ಮೆಯಿಂದ ಇಟ್ಕೊಳ್ಳಿ. ಒಂದು ಒಳ್ಳೆ ಪುಸ್ತಕ ಓದೋದು, ಬುದ್ಧಿವಂತಿಕೆ ಆಲೋಚನೆಗಳು, ಆಮೇಲೆ ಒಳ್ಳೆ ಮಾತುಗಾರಿಕೆ, ತಾಳ್ಮೆ, ಇವೆಲ್ಲ ನೀವು ಫಾಲೋಅಪ್ ಮಾಡಿದ್ರೆ ನಿಮ್ಮ ಮಗು ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಾಯಿರುತ್ತೆ. ಅದು ಹೊಟ್ಟೆಯಲ್ಲಿ ಗರ್ಭಾವಸ್ಥೆಯಲ್ಲಿ ಅದು ಟ್ರಾನ್ಸ್ಫರ್ ಆಗುತ್ತೆ. ಇದೆಲ್ಲ ಹೆಂಗಂತಂದರೆ, ಈ ರಕ್ತ ಮೂಳೆ ಮಾಂಸನ ನೀವು ಹೆಂಗೆ ಮಗುಗೆ
ನಿಮ್ಮಿಂದನೇ ಪಡ್ಕೊಳ್ಳೋದಲ್ಲ. ಅದೇ ರೀತಿ ಈ ಜ್ಞಾನ ಗುಣಗಳನ್ನೂ ಅಷ್ಟೇ ಅದು ನಿಮ್ಮಿಂದನೇ ಪಡ್ಕೊಳ್ಳೋದೆ. ಎಲ್ಲ 100% ಸತ್ಯ ಇದು, ಯಾವತ್ತೂ ಸುಳ್ಳಾಗಿಲ್ಲ ಇದು. ಮತ್ತು ಇನ್ನೊಂದು ನಿಮಗೆ ಒಳ್ಳೆ ವಿಚಾರ ಏನಂದರೆ ದಯವಿಟ್ಟು ಈ ಗರ್ಭಾವಸ್ಥೆಯಲ್ಲಿ ಗರ್ಭಿಣಿಯರಾಗಿದ್ದಾಗ ನೀವು ಈ ಕೋಪ, ಸಿಡುಕು, ಹಠ, ಸೋಮಾರಿತನ, ಆಮೇಲೆ ಸ್ವಾರ್ಥ, ಅಹಂಕಾರ, ದಡ್ಡತನ, ಸುಳ್ಳು ಹೇಳೋವಂಥದ್ದು, ಈ ಮುನ್ಸ್ಕೊಳ್ಳೋವಂಥದ್ದು, ಆತರ ಪಡೋವಂಥದ್ದು ಇದೆಲ್ಲ ದಯವಿಟ್ಟು ಬಿಟ್ಬಿಡಿ. ಯಾಕಂದರೆ ಅದು ನಿಮ್ಮ ಮಗುಗೆ ಹಂಗೆ ಟ್ರಾನ್ಸ್ಫರ್ ಆಗಿಬಿಡುತ್ತೆ. ಆಮೇಲೆ ಅದನ್ನು ನೀವೇ ಅನುಭವಿಸ್ಬೇಕಾಗತ್ತೆ. ಇದಕ್ಕೋಸ್ಕರನೇ ಹೇಳ್ತಾ ಇರೋದು, ದಯವಿಟ್ಟು ಒಳ್ಳೆಯ ಗುಣಗಳನ್ನ ಈ ಗರ್ಭಿಣಿ ಅವಸ್ಥೆಯಲ್ಲಿ ಮಾತ್ರ ನೀವು ಮೇಂಟೈನ್ ಮಾಡಲೇಬೇಕು. ನಿಮ್ಮ ಆರೋಗ್ಯಕ್ಕೋಸ್ಕರ, ನಿಮ್ಮ ಮಗುವಿನ ಆರೋಗ್ಯಕ್ಕೋಸ್ಕರ ಇದನ್ನು ನೀವು ಮಾಡಲೇಬೇಕು. ಮುಖ್ಯವಾಗಿ ಇನ್ನೊಂದು ಹೇಳ್ತೀನಂದರೆ, ಹಂಗಂತ ಆಗಿನ ಕಾಲದಲ್ಲಿ ಮನೆಯಲ್ಲಿ ಡೆಲಿವರಿ ಮಾಡ್ತಿದ್ರು. ಈಗಿನ ಕಾಲದಲ್ಲಿ ಆಗುತ್ತಾ? ಅವೆಲ್ಲ ಆಗ್ದಲ್ಲ, ಇದೆಲ್ಲರಿಗೂ ಗೊತ್ತು. ನಾನು ಹೇಳಿದ್ದು ಅಂತಂದರೆ, ನಾವು ಹಂಗಂತ ವ್ಯವಸ್ಥೆನ ಬದಲಾಯಿಸೋಕ್ಕಾಗಲ್ಲ. ಯಾಕಂದರೆ ಇವತ್ತು ನೀವು ಆಪ್ರೇಷನ್ಗೆ ಹೋದರೆ ಏನು ಹೇಳ್ತಾರೆ ಅಂದರೆ, ನಿಮ್ಮ ಮಗು ಕಳ್ಳು ಸುತ್ಕೊಂಡ್ಬಿಟ್ಟಿದೆ ಕತ್ತಿಗೆ, ಆಮೇಲೆ ನಿಮ್ಮ ಮಗು ಗಲೀಜು ತಿಂದ್ಬಿಟ್ಟಿದೆ, ಉಸಿರಾಟಕ್ಕೆ ತೊಂದರೆ ಇದೆ, ಏನೇನು ಹೇಳ್ತಾರೆ. ಅಂದರೆ ನಾವು ಅದನ್ನು ಎಷ್ಟು ಸುಳ್ಳು ಎಷ್ಟು ಸತ್ಯ ನಮಗೆ ಅದು 100% ಆಗೋದಿಲ್ಲ ಕನ್ನಡಕ್ಕೆ. ಯಾಕಂದರೆ ಅಂಥ ಎಮರ್ಜೆನ್ಸಿ ಪೀರಿಯಡ್ ಇರುತ್ತೆ. ಆದರೆ ನಾನು ಹೇಳೋಕ್ಕೆ ಬಂದೆ ಅಂದರೆ, ಗರ್ಭಿಣಿಯರ ಮನಸ್ಸು ಮಾಡಿದ್ರೆ ತುಂಬಾ ಸಾಧ್ಯ ಇದು. ನೀವು ಮನಸ್ಸು ಮಾಡಿದ್ರೆ 100% ಆಗುತ್ತೆ ಇದು. ನೀವು ಫಸ್ಟ್ ಮನಸ್ಸು ಮಾಡಿ, ನಿಮಗೋಸ್ಕರ, ನಿಮ್ಮ ಆರೋಗ್ಯಕ್ಕೋಸ್ಕರ, ನಿಮ್ಮ ಒಳ್ಳೆ ಮಗುಗೋಸ್ಕರ, ನಿಮ್ಮ ಮಗುವಿನ ಆರೋಗ್ಯಕ್ಕೋಸ್ಕರ ನಾನು 100% ನಾರ್ಮಲ್ ಡೆಲಿವರಿ ಮಾಡ್ಕೊಳ್ಳೇಬೇಕು ಅಂತ ನೀವು ಯೋಚನೆ ಮಾಡಿದ್ರೆ ಅದು ಖಂಡಿತ ಸಾಧ್ಯ ಆಗುತ್ತೆ. ಯಾಕಂದರೆ ಅವತ್ತಿಗೂ ಏನು ಸುಳ್ಳಿಲ್ಲ, ಇವತ್ತಿಗೂ ಏನು ಸುಳ್ಳಿಲ್ಲ, ಹಾಗೇ ಆಗುತ್ತೆ. ಆದರೆ ವ್ಯವಸ್ಥೆನ ಹುಷಾರಾಗಿ ನೋಡ್ಕೊಳ್ಳಿ ನೀವು ಸಿಜೇರಿಯನ್ಗೆ ಆಪ್ರೇಷನ್ ಮಾಡಿದ್ರೆ, ಸೈನ್ ಮಾಡಿದ್ರೆ ಮಾತ್ರ ಅವ್ರು ಮಾಡೋಕ್ಕಾಗೋದು. ಆದರೆ ನಿಮ್ಗೆ ಎಲ್ಲಿವರೆಗೂ ಕಾನ್ಫಿಡೆನ್ಸ್ ಇರುತ್ತೆ ಅಲ್ಲಿವರೆಗೂ ಟ್ರೈ ಮಾಡಿ. ನೀವು ಗರ್ಭಿಣಿಯರು ನಾರ್ಮಲ್ ಡೆಲಿವರಿ ಮಾಡ್ಕೊಳ್ಳಿ. ಈ ಎಲ್ಲ ತೊಂದರೆಗಳಿಂದ ಮುಕ್ತರಾಗಿ ಒಂದು ಒಳ್ಳೆ ಜೀವನ ನಡೆಸಿ ಅಂತ ಈ ಮೂಲಕ ನಿಮ್ಮಲ್ಲಿ ನಾನು ಬೇಡ್ಕೊತೀನಿ, ಕೇಳ್ಕೊತೀನಿ. ಈ ಒಂದು ವಿಚಾರನ ನಿಮಗೆ ತಿಳಿಸ್ಬೇಕು ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಮಾಡಿದ್ದೀನಿ. ದಯವಿಟ್ಟು ಈ ನನ್ನ ಉದ್ದೇಶ ನಿಮಗೆ ಇಷ್ಟ ಆಗಿದರೆ ಈ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನನಗೊಂದು ಸಪೋರ್ಟ್ ಕೊಡಿ. ನೀವು ದಯವಿಟ್ಟು ಸಪೋರ್ಟ್ ಮಾಡ್ಬೇಕು ನೀವು. ಮತ್ತು ಇದೇ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ. ನನ್ನ ಮಾತು ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್